ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕಳೆದ ಬಾರಿ ಅಂತೂ ಮಳೆ ಇಲ್ಲದೆ ಬರಗಾಲ ಅಂತ ಹೇಳಿಬಿಟ್ಟು ಒದ್ದಾಡ್ತಾ ಇದ್ದಂತಹ ರೈತರು, ಹಾಗೆಯೇ ಕೆಲವು ಕಡೆ ಮಳೆ ಬಂದರೂ ಕೂಡ ನೀರನ್ನು ಬಿಡೋದಿಲ್ಲ, ಭತ್ತವನ್ನು ಬೆಳೆಬೇಡಿ ಅಂತ ಹೇಳಿದ್ದಂಥ ಸರ್ಕಾರ, ಇದೆಲ್ಲವನ್ನು ನೋಡ್ತಾ ಇದ್ವಿ. ಆದರೆ ಕಳೆದ ಬಾರಿ ಬಹಳಷ್ಟು ಜನ ರೈತರು ಭತ್ತವನ್ನು ಬೆಳೀಲೇ ಇಲ್ಲ, ಇನ್ನು ಬಹಳಷ್ಟು ಕಡೆ ಈ ಕಬ್ಬನ್ನು ಕೂಡ ಬೆಳೀಲಿಲ್ಲ. ಹೀಗಿರುವಾಗ ಈ ಬಾರಿ ಒಳ್ಳೆಯ ಮಳೆ ಬಂದಿದೆ, ಹಾಗೆ ಉತ್ತಮವಾದ ಮಳೆ ಬಂದಿದೆ, ಎರಡೆರಡು ಬೆಳೆಗಳನ್ನು ಬೆಳಿಬಹುದು ಅಂತ ಅಂದುಕೊಂಡು ಎಲ್ಲ ಡ್ಯಾಮ್ಗಳು ತುಂಬಿದೆ ಅಂತ ಅಂದುಕೊಂಡ್ರೆ, ಅದರ ಮಧ್ಯೆ ಮತ್ತೊಂದು ವಿಷಯ, ಈಗಾಗಲೇ ಅದರಲ್ಲೂ ಈ ಮಧ್ಯ ಕರ್ನಾಟಕ ಅಂತ ಅಂದ್ಕೊಳ್ಳೋದಕ್ಕಿಂತ ಉತ್ತರ ಕರ್ನಾಟಕಕ್ಕೆ ಸೇರ್ತಕ್ಕಂತಹ ಒಂದು 4 ಜಿಲ್ಲೆಗಳಿಗೆ ಬಹಳಷ್ಟು ದೊಡ್ಡ ಆಘಾತ ಕೂಡ ಆಗಿದೆ. ಈ ಆಘಾತ ಏನಪ್ಪ ಹಾಗಾದರೆ, ಯಾತಕ್ಕಾಯಿತು? ಎಲ್ಲ ಡ್ಯಾಮ್ಗಳು ತುಂಬಿದೆ, ಸರಿ, ಇವಾಗ ಏನಾಗಿದ್ದು ಅಂತ ಅಂದ್ಕೊಳ್ಬೋದು. ಏನು ನಾವು ಕರಿತೀವಿ TB ಡ್ಯಾಮ್ ಅಂತ ಹೇಳಿಬಿಟ್ಟು, ಈ TB ಡ್ಯಾಮ್ ಅಂದರೆ ತುಂಗಭದ್ರಾ ಡ್ಯಾಮ್ ಏನಿದೆ, ಕೊಪ್ಪಳದಲ್ಲಿ ಏನು ಈ ಮುನಿರಾಬಾದ್ನಲ್ಲಿ ಇರ್ತಕ್ಕಂಥ ಈ ತುಂಗಭದ್ರಾ ಡ್ಯಾಮ್. ತುಂಗ ಹಾಗೂ ಈ ಭದ್ರಾ, ಈ ಎರಡೂ ನದಿಗಳು ಹುಟ್ಟುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ, ಬಹಳಷ್ಟು ಜನರಿಗೆ ಗೊತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಹರಿದು ಎರಡೂ ಕೂಡ ಕೂಡಗೆ ಹತ್ರ ಸೇರಿ, ಅದಾದ ನಂತರ ಹೊಸಪೇಟೆಯಿಂದ ಮುಂದೆ ಹೋಗಿ ಹರಿದು ಈ ಒಂದು ಕೊಪ್ಪಳದ ಹತ್ತಿರ, ಮುನಿರಾಬಾದ್ ಹತ್ತಿರ ಎರಡೂ ಕೂಡ ಅಲ್ಲಿ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಅದು ನಮ್ಮ ಕರ್ನಾಟಕದ 3ನೇ ಅತಿ ದೊಡ್ಡ ಡ್ಯಾಮ್. ಸುಮಾರು 135 TMC ನೀರುಗಳನ್ನ ಹಿಡಿದಿಡಬಲ್ಲಂತಹ ಒಂದು ಡ್ಯಾಮ್ ಕೂಡ ಹೌದು. ಇಂತಹ ಒಂದು ಡ್ಯಾಮ್ ಸುಮಾರು ಕರ್ನಾಟಕದಲ್ಲಿ 4 ಜಿಲ್ಲೆಗಳಿಗೆ ಮತ್ತು ಆಂಧ್ರ ಪ್ರದೇಶದಲ್ಲಿ 3 ಜಿಲ್ಲೆಗಳಿಗೆ ನೀರನ್ನು ಕೊಡುತ್ತೆ. ಈ ಒಂದು ನದಿ ಕೂಡ ಹೌದು. ಈ ಒಂದು ಡ್ಯಾಮಿಂದ ಹೋಗ್ತಕ್ಕಂಥ ನೀರು ಕೂಡ ಇಷ್ಟಕ್ಕೆ ನೀರನ್ನು ಕೊಡುತ್ತೆ. ಕರ್ನಾಟಕದಲ್ಲಿ ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಹಾಗೆಯೇ ಆಂಧ್ರ ಪ್ರದೇಶದಲ್ಲಿ ಅನಂತಪುರ, ಕಡಪ ಮತ್ತು ಕರ್ನೂಲ್ ಜಿಲ್ಲೆಗಳಿಗೆ ನೀರನ್ನು ಕೊಡುತ್ತೆ. ಇಲ್ಲಿ ಭತ್ತವನ್ನು ಬೆಳೆಯೋದು ಕೂಡ ಇದೇ ನೀರಿನಿಂದ. ಇದು ತುಂಬಿದರೆ ಎರಡೆರಡು ಬೆಳೆಗಳನ್ನು ಅಲ್ಲೂ ಕೂಡ ಬೆಳೀತಾರೆ. ನಮಗೆ ಗೊತ್ತೇ ಇದೆ ರಾಯಚೂರು ಅಕ್ಕಿ ಎಷ್ಟು ಫೇಮಸ್ ಅಂತ ಹೇಳಿಬಿಟ್ಟು, ಕೊಪ್ಪಳ ಹಾಗೆ ಬಳ್ಳಾರಿ ಇಲ್ಲೆಲ್ಲ ಬೆಳೀತಕ್ಕಂತಹ ಅಕ್ಕಿ ಏನಿದೆ, ಈ ಅಕ್ಕಿ ಎಷ್ಟೆಲ್ಲ ಉತ್ತಮವಾಗಿರುತ್ತೆ ಅನ್ನೋದು ಗೊತ್ತೇ ಇದೆ. ಹಾಗೆಯೇ ಇಲ್ಲಿ ಒಟ್ಟು 12 ಲಕ್ಷ ಎಕರೆಗೆ ಇದು ನೀರನ್ನು ಕೊಡುತ್ತೆ ಈ ಡ್ಯಾಮ್ ಅಂತ ಅಂದರೆ, ಯಾರಾದರೂ ನಂಬೋದಕ್ಕೆ ಸಾಧ್ಯನಾ ಅಂತ ಅಂದ್ಕೊಂಡ್ರೆ ನಂಬಲೇಬೇಕು, ಅದೇ ಸತ್ಯ. ಹಾಗಾದರೆ ಇಲ್ಲಿ ಏನಾಗಿದೆ ನೋಡೋಣ ಬನ್ನಿ ಒಂದು ಸಲ. ಗೆಳೆಯರೆ, ಈ ಒಂದು ಏನು TB ಡ್ಯಾಮ್ ಇದೆ, TB ಡ್ಯಾಮ್ ಈ ಒಂದು 4 ಜಿಲ್ಲೆಗಳಿಗೆ ಹಾಗೆ ಉತ್ತರ ಕರ್ನಾಟಕದ ಜೀವನಾಡಿ ಅಂತಲೇ ಕರೆಸಿಕೊಳ್ಳುತ್ತೆ. ಈ ಡ್ಯಾಮ್ ಈಗಾಗಲೇ ತುಂಬಿ ಇನ್ನೆರಡು ದಿನಗಳಲ್ಲಿ CM ಸಿದ್ದರಾಮಯ್ಯನವರು ಹೋಗಿ ಬಾಗಿನವನ್ನು ಅರ್ಪಿಸಬೇಕಿತ್ತು. ಆದರೆ ಬಾಗಿನವನ್ನು ಅರ್ಪಿಸೋದಕ್ಕೂ ಮುಂಚೆಯೇ ಇಲ್ಲಿ ಇಂತಹದ್ದೊಂದು ಘಟನೆ ನಡೆದೋಗಿದೆ. ಈ ಘಟನೆ ಏನು ಅಂತ ಅಂದರೆ, ಇಲ್ಲಿ ಒಟ್ಟು 33 ಗೇಟ್ಗಳಿದೆ ಈ ಡ್ಯಾಮ್ನಲ್ಲಿ. ಆ 33 ಗೇಟ್ಗಳಲ್ಲಿ 19ನೇ ಗೇಟ್ ಏನಿದೆ, ಈ 19ನೇ ಗೇಟ್ ಚೈನ್ ಏನು ಇರುತ್ತೆ, ಈ ಚೈನ್ನ ಡೀಲಿಂಗ್ ಕಟ್ಟಾಗಿ ಆ ಒಂದು ಗೇಟ್ ಕೊಚ್ಚಿಕೊಂಡು ಹೋಗಿದೆ ನೀರಿನಲ್ಲಿ. ಅಂದರೆ ನೀರಿನ ರಭಸವನ್ನು ತಡೆಯಲಿಕ್ಕಾಗದೆ ಅಂತ ಹೇಳ್ತಿದ್ದಾರೆ. ಆದರೆ ನೀರಿನ ರಭಸವನ್ನು ತಡೆಯಲಿಕ್ಕಾಗದೆ ಅಲ್ಲ, ಈ ತುಂಗಭದ್ರಾ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಈ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಪ್ರತಿ ವರ್ಷ ಕೇಂದ್ರ ಸರ್ಕಾರದಿಂದ ಅದಕ್ಕೆ ದುಡ್ಡು ಬರುತ್ತೆ, ಅದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಸರಿಯಾಗಿ ಮಾಡಿಲ್ಲ. ಆ ಬೋಲ್ಟ್ ಏನಿದೆ, ಬೋಲ್ಟ್ ತುಕ್ಕು ಹಿಡಿದಿದೆ. ತುಕ್ಕು ಹಿಡಿದ ಕಾರಣ ಆ ಒಂದು ಚೈನ್ ಡೀಲಿಂಕ್ ಆಗಿದೆ. ಚೈನ್ ಡೀಲಿಂಕ್ ಆದ ಕಾರಣ 19ನೇ ಗೇಟ್ ಏನಿತ್ತು, ಗೇಟ್ ಕೊಚ್ಚಿಕೊಂಡು ಹೋಗಿದೆ. ಈ ಒಂದು ಮುನಿರಾಬಾದ್ನಲ್ಲಿ ಇರ್ತಕ್ಕಂಥ ಈ ಒಂದು ಡ್ಯಾಮ್ನಲ್ಲಿ ಒಟ್ಟು ಈಗ 1,10,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ ಹೋಗ್ತಾ ಇದೆ. ಒಟ್ಟು ಏನು ಈಗ ಇವರು ಸುಮಾರು 26-27 ಗೇಟ್ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ. ಆದರೆ 19ನೇ ಗೇಟ್ 1ರಲ್ಲೇ ಸುಮಾರು 40,000 ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾ ಇದೆ. ಅಂದರೆ ಯೋಚನೆ ಮಾಡಿ, ಉಳಿದ ಏನು ಈ 26-25 ಗೇಟ್ಗಳಲ್ಲಿ ಸುಮಾರು ನೀರು ಅಂದರೆ 27 ಗೇಟ್ ಏನೋ ಓಪನ್ ಮಾಡಿದ್ದೀವಿ ಅಂತ ಈಗ ಹೇಳ್ತಾ ಇದ್ದಾರೆ, ಇವಾಗ ಸದ್ಯಕ್ಕೆ ಈ ವಿಡಿಯೋ ಮಾಡುವ ವೇಳೆಗೆ. ಅದರಲ್ಲಿ ಒಂದೇ ಗೇಟಲ್ಲಿ 40,000 ಕ್ಯೂಸೆಕ್ಸ್ ನೀರು ಹೊರಕ್ಕೆ ಹೋಗ್ತಾ ಇದ್ದರೆ, ಇನ್ನು ಉಳಿದ ಗೇಟ್ನಲ್ಲಿ ಎಷ್ಟು ಹೋಗ್ತಾ ಇದೆ ಅಂತ ಯೋಚನೆ ಮಾಡಿ. ಆದರೆ ಇಲ್ಲಿ ಆಗಿರುವಂತಹ ಪರಿಸ್ಥಿತಿ ಕೂಡ ಇದೆ. ಈ ಒಂದು ಏನು ಮ್ಯಾನೇಜ್ಮೆಂಟ್ ಇದೆ, ಇದು ಮಾಡಬೇಕಾಗಿದ್ದಂಥ ಕೆಲಸವನ್ನು ಮಾಡಲಿಲ್ಲ. ಹಾಗೆಯೇ ಕಳೆದ ಬಾರಿ ಮಳೆ ಇಲ್ಲದೆ ಖಾಲಿ ಇತ್ತು ಡ್ಯಾಮ್. ಎಲ್ರಿಗೂ ಗೊತ್ತಿದೆ, ಎಲ್ಲ ಡ್ಯಾಮ್ಗಳು ಖಾಲಿ ಇತ್ತು. ಬಹಳಷ್ಟು ಡ್ಯಾಮ್ಗಳು, ಬಹುತೇಕ ಡ್ಯಾಮ್ಗಳೆಲ್ಲ ಖಾಲಿ ಇತ್ತು.
ಆ ಸಮಯದಲ್ಲಿ ನಿರ್ವಹಣೆಯನ್ನು ಮಾಡಬೇಕಿತ್ತು, ಮೇಂಟೆನೆನ್ಸ್ನ ಮಾಡಬೇಕಿತ್ತು. ಆ ಮೇಂಟೆನೆನ್ಸ್ನ ಮಾಡದ ಕಾರಣ ಈಗ ಈ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಬಂದಿರೋದ್ರಿಂದ ಈಗ ಸುಮಾರು 65 TMC ಅಷ್ಟು ನೀರನ್ನು ಹೊರಕ್ಕೆ ಬಿಡಬೇಕು. ಈಗ ಡ್ಯಾಮ್ನಲ್ಲಿ ಇರುವಂತಹ ನೀರಿನಲ್ಲಿ ಅಂದರೆ ಅರ್ಧದಷ್ಟು ನೀರನ್ನು ಬಿಡಬೇಕಾಗತ್ತೆ. ಬಿಟ್ಟು ಈ ಒಂದು ಏನು ತುಂಗಭದ್ರಾ ಡ್ಯಾಮ್ನ ಬ್ಲೂ ಪ್ರಿಂಟ್ ಸಿಗಬೇಕಾಗತ್ತೆ. ಆ ಬ್ಲೂ ಪ್ರಿಂಟನ್ನು ತೆಗೆದು ನೋಡಿ ಅದೆಲ್ಲವನ್ನು ಈಗ ನೋಡಿದ್ರಷ್ಟೇ ಗೊತ್ತಾಗುತ್ತೆ. ಈಗಾಗಲೇ ಏನು ನೀರಾವರಿ ಸಚಿವರಾಗಿರ್ತಕ್ಕಂತಹ ಒಂದು DK ಶಿವಕುಮಾರ್ ಅವರು ಹೋಗಿದ್ದಾರೆ ಆ ಜಾಗಕ್ಕೆ. 3 ಕಂಪನಿಗಳಿಗೆ ಇದನ್ನು ಸರಿ ಮಾಡಲಿಕ್ಕೆ ಒಂದು ಕಾಂಟ್ರಾಕ್ಟನ್ನು ಏನೋ ಕೊಟ್ಟಿದ್ದಾರೆ, ಒಪ್ಪಿಸಿದ್ದಾರೆ ಅವರಿಗೆ. ಆದರೆ ಅರ್ಧ ನೀರನ್ನು ಕಡಿಮೆ ಮಾಡಬೇಕು. ಆದರೆ ಇಲ್ಲಿ ಏನಂದರೆ ನೀರನ್ನು ಖಾಲಿ ಮಾಡಿ 65 TMCಯನ್ನು ಖಾಲಿ ಮಾಡಬೇಕು ಅಂದರೆ ಗೇಟ್ಗಳನ್ನ ಓಪನ್ ಮಾಡಬೇಕು. ಗೇಟ್ಗಳನ್ನ ಓಪನ್ ಮಾಡಿದರೆ ಈ ನದಿಯ ದಡದಲ್ಲಿ ಇರ್ತಕ್ಕಂತಹ ಊರುಗಳು ಬಹುತೇಕ ಮುಳುಗಡೆ ಆಗುವಂತಹ ಸಂದರ್ಭ ಇದೆ. ಹೇಳೋದಕ್ಕಾಗಲ್ಲ, ಯಾಕೆಂದರೆ 65 TMC ನೀರನ್ನು ಖಾಲಿ ಮಾಡೋದು ಸುಮ್ಮನೆ ಅಲ್ಲ. ಹಾಗಾಗಿ ಅದು ಒಂದು ಕಡೆ ಪ್ರಾಬ್ಲಮ್. ಆದರೆ ಇನ್ನೊಂದು ಕಡೆ ಬಿಡದೇ ಇದ್ದರೆ ಈ ಗೇಟನ್ನು ಸರಿ ಮಾಡೋದಕ್ಕೆ ಆಗಲ್ಲ. ಈ ತರಹದ ಪರಿಸ್ಥಿತಿಯಲ್ಲಿದೆ. ಹಾಗಾದರೆ ಇಲ್ಲಿ ಏನನ್ನು ಮಾಡಬಹುದು, ಏನನ್ನು ಮಾಡ್ತಾರೆ ಅಂತ ಅಂತೂ ಗೊತ್ತಿಲ್ಲ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಇದು 2019ರಲ್ಲೂ ಕೂಡ ಸೇಮ್ ಇದೇ ಪರಿಸ್ಥಿತಿ ಇತ್ತು. ಅಲ್ಲಿ ಆ ಸಮಯದಲ್ಲಿ ನಾಲೆಗೆ ಏನು ಮಾಡಿರ್ತಾರೆ, ಆ ನಾಲೆಗೆ ಮಾಡಿರ್ತಕ್ಕಂಥ ಗೇಟು ಈ ರೀತಿಯಾಗಿ ಡಿಲಿಂಕ್ ಆಗಿ ಹೋಗಿತ್ತು. ಆ ಬಾರಿ 2019ರಲ್ಲಿ ಮರಳಿನ ಮೂಟೆಗಳನ್ನು ಅಡ್ಡ ಇಟ್ಟುಬಿಟ್ಟು ಆ ಒಂದು ಗೇಟನ್ನು ತಗೊಂಡು ಬಂದು ರೆಡಿ ಮಾಡಿಸಿ ಹಾಕಿದರು. ಅದು ನಾಲೆಗೆ ಸಂಬಂಧಪಟ್ಟಂತಹ ಗೇಟು. ಹಾಗಾಗಿ ಅದು ದೊಡ್ಡ ಪ್ರಮಾದ ಏನೂ ಆಗಲಿಲ್ಲ. ಆದರೆ ಇಲ್ಲಿ ನೀರು ಬಿಡಬೇಕಾಗುತ್ತೆ. ಪೂರ್ತಿ ನೀರನ್ನು ಬಿಟ್ಟರೆ ಈಗಾಗಲೇ ಕೆಲವೊಂದು ಬಹಳಷ್ಟು ಆ ನದಿಯ ದಡದಲ್ಲಿ ಇರ್ತಕ್ಕಂತಹ ಹತ್ತಿರದಲ್ಲಿ ಇರ್ತಕ್ಕಂಥ ಭಾಳಷ್ಟು ಊರುಗಳಿಗೆ ಈಗಾಗಲೇ ಡಂಗೂರವನ್ನು ಸಾರಿಸಿ ಹೇಳಿದ್ದಾರೆ, ದಯವಿಟ್ಟು ಊರನ್ನ ಖಾಲಿ ಮಾಡಿ, ಈಗ ಸದ್ಯಕ್ಕೆ ನೀರನ್ನ ಬಿಡಬೇಕು, ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಆದರೆ ಖಾಲಿ ಇದ್ದಂತಹ ಸಮಯದಲ್ಲಿ, ಡ್ಯಾಮ್ಗಳು ಖಾಲಿ ಇದ್ದಂತಹ ಸಮಯದಲ್ಲಿ ಯಾತಕ್ಕಾಗಿ ಇವರು ಮೇಂಟೆನೆನ್ಸ್ನ ಮಾಡಲಿಲ್ಲ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಅಂತ ಒಂದಷ್ಟು ದುಡ್ಡು ಬರುತ್ತೆ. ಆ ದುಡ್ಡು ಏನಾಯಿತು ಅದು ಕೂಡ ಗೊತ್ತಿಲ್ಲ. ಇದೆಲ್ಲವನ್ನು ಏನು ಮಾಡ್ತಿದ್ದಾರೆ ಅನ್ನೋದು ಅದು ಅವರಿಗೆ ಗೊತ್ತಾಗಬೇಕು. ಇನ್ನೊಂದು ವಿಷಯವನ್ನು ನೋಡಬೇಕಾಗತ್ತೆ. ಹಾಗಾದರೆ ಅರ್ಧದಷ್ಟು ನೀರನ್ನು ಖಾಲಿ ಮಾಡಿದರೆ ಅಕಸ್ಮಾತ್ ಮಳೆ ಬಂದು ಮತ್ತೆ ತುಂಬಿದರೆ ಓಕೆ ಡ್ಯಾಮ್. ಬಟ್ ಈ ಆಗಸ್ಟ್ನಲ್ಲಿ ಮಳೆ ಏನಾದರೂ ಕಡಿಮೆ ಆಗೋಯ್ತು ಅಂದರೆ ಮತ್ತೆ ಡ್ಯಾಮ್ ತುಂಬಲಿಲ್ಲ ಅಂತ ಅಂದರೆ ಆ ಭಾಗದ ಜನರಿಗೆ ಮತ್ತೆ ಕಳೆದ ವರ್ಷ ಆದ ಪರಿಸ್ಥಿತಿಯೇ ಮತ್ತೆ ಆಗುತ್ತೆ. ಯಾಕೆಂದರೆ ಅರ್ಧ ನೀರಿನಲ್ಲಿ ಏನು ಮಾಡೋದಕ್ಕಾಗತ್ತೆ ನನಗೆ ಗೊತ್ತಿಲ್ಲ. 65 TMC ನೀರು ಹೋದರೆ ಇನ್ನೂ ಉಳ್ಕೊಳ್ಳೋದೇ ಅಲ್ಲಿ 65 TMC. ಅದರಲ್ಲಿ ಸುಮಾರು ಒಂದು 25 TMCಯಷ್ಟು ನೀರೇನಿದೆ ಅದು ಹೂಳೇ ಇರುತ್ತೆ ಬರೀ, ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದು ಏನಾಗುತ್ತೆ, ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾಡ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಅಲ್ಲಿಗೆ ಈಗ ಭೇಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಈ ದಿನ ಇವತ್ತು ಹೋಗಬಹುದು, ಗೊತ್ತಿಲ್ಲ. ಹಾಗಾಗಿ ಗೆಳೆಯರೆ, ಈ ಒಂದು ನದಿಯ ಒಂದು ಉಗಮ ಹೇಗಾಯಿತು, ಇದು ಎಲ್ಲೆಲ್ಲ ಹರಿಯುತ್ತೆ, ಹಾಗೆಯೇ ಇದನ್ನು ಯಾರೆಲ್ಲ ಕಟ್ಟಿದ್ರು, ಯಾವ ಇಸ್ವಿಯಲ್ಲಾಯಿತು, ಇದೆಲ್ಲವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾದ ವರದಿಯನ್ನು ಇದರ ಬಗ್ಗೆ ಕೊಡ್ತಾ ಹೋಗ್ತೀನಿ. ಇದು ಯಾವ ಕಾಲದಲ್ಲಿ ಕಟ್ಟಲಿಕ್ಕೆ ಅಂತ ಹೇಳಿಬಿಟ್ಟು ಶುರು ಮಾಡಿದರು, ಯಾವಾಗ ಆಯಿತು, ಹಾಗೆಯೇ ಇದಕ್ಕೆ ಬರ್ತಕ್ಕಂತಹ ನೀರುಗಳು ಎಲ್ಲೆಲ್ಲಿ ಬರುತ್ತೆ, ಯಾವ ಉಪನದಿ, ಅದಾದ ನಂತರ ಈ ತುಂಗಭದ್ರಾ ಕೂಡ ಹೋಗಿ ಆಂಧ್ರದಲ್ಲಿ ಕೃಷ್ಣೆಯ ಜೊತೆಗೆ ಸೇರಿಕೊಳ್ಳುತ್ತೆ. ಇದು ನಿಮಗೂ ಗೊತ್ತಿರುವಂಥ ವಿಷಯ. ಅದಾದ ನಂತರ ಅದು ಕೃಷ್ಣೆಯ ಜೊತೆಗೆ ಸೇರಿಕೊಂಡು ಕೃಷ್ಣೆಯ ಜೊತೆಯಲ್ಲಿ ಹರಿದುಕೊಂಡು ಹೋಗುತ್ತೆ. ಆದರೆ ಇಲ್ಲಿ ಬಂದಿರತಕ್ಕಂಥ ಸಂಕಷ್ಟ, ಈಗ ತುಂಗಭದ್ರಾ ಡ್ಯಾಮ್ಗಳು ತುಂಬಿದರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯೋಗ್ಯತೆ ಇಲ್ಲದ ಕೆಲವು ಅಧಿಕಾರಿಗಳಿದ್ದಾರೆ. ಅವರಿಗೆ ಅದೇನು ನಾಚಿಕೆ, ಮಾನ ಮರ್ಯಾದೆ ಇದೆಯಲ್ಲ ನನಗೆ ಗೊತ್ತಿಲ್ಲ. ಯಾಕೆಂದರೆ ಇದೆ ಅಂತ ನನಗಂತೂ ಅನಿಸಿಲ್ಲ. ಇದ್ದಿದ್ದರೆ ಯಾಕೆ ಈ ಥರ ಬಿಟ್ಟು ಕುಳಿತುಕೊಳ್ತಾಯಿದ್ರು ಹೇಳಿ. ಹಾಗಾಗಿ ಗೆಳೆಯರೆ, ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್.